ನಮಸ್ಕಾರ ಕೃಷಿ ಬಾಂಧವರೇ, ನಮ್ಮ ಈ ವಿಶೇಷ ಕೃಷಿ ವಿವರಣೆಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೋಡಿ, ರೈತರಾಗಿ ನಾವೆದುರಿಸುವ ಅತಿ ದೊಡ್ಡ ಸವಾಲು ಅಂದರೆ ನಮ್ಮಲ್ಲಿರುವ ಮಳೆಯಿಲ್ಲದ ಒಣ ಮತ್ತು ಕಳಪೆ ಭೂಮಿ. ಹೌದಲ್ವಾ? ನೀರಿಲ್ಲದೆ ಭೂಮಿಯನ್ನು ಹಾಗೇ ಪಾಳು ಬಿಡುವುದರಿಂದ ಎಷ್ಟು ಆರ್ಥಿಕ ನಷ್ಟ ಆಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ಅದೇ ಪಾಳು ಭೂಮಿಯನ್ನು ಅತ್ಯಂತ ಲಾಭದಾಯಕ ಕೃಷಿ ಭೂಮಿಯಾಗಿ ಬದಲಾಯಿಸುವ ಒಂದು ಅದ್ಭುತ ರಹಸ್ಯವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ನಮ್ಮ ಇವತ್ತಿನ ಈ ಕಥೆಯ ನಾಯಕನೇ ಕರುಣ, ಅಥವಾ ನಮ್ಮ ಭಾಷೆಯಲ್ಲಿ ಕವಳಿ ಹಣ್ಣು. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೋದು, ಕೇವಲ ಕಳೆ ಅಥವಾ ಮುಳ್ಳುಕಂಟಿಗರು ಬೆಳೆಯುವಂತಹ ಒಣ ಭೂಮಿಯಲ್ಲಿ ಕೃಷಿ ಮಾಡಿ ಅದೂ ಕೂಡ ಹೆಚ್ಚಿನ ಲಾಭ ಗಳಿಸಲು ನಿಜಕ್ಕೂ ಸಾಧ್ಯನಾ ಅಂತ. ಖಂಡಿತ ಸಾಧ್ಯ. ಈ ಒಂದು ಪವಾಡ ಸದೃಶ್ಯ ಬೆಳೆಯ ಲಾಭದಾಯಕ ತಂತ್ರಗಳನ್ನು ನಾವಿಂದು ಸಂಪೂರ್ಣವಾಗಿ ಬಿಡಿಸಿಡಲಿದ್ದೇವೆ. ಇಂತಹ ಅದ್ಭುತ ಕೃಷಿ ಮಾಹಿತಿಯನ್ನು ನೀವು ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಬನ್ನಿ ಶುರು ಮಾಡೋಣ. ಇಂದಿನ ನಮ್ಮ ಈ ಸಂಪೂರ್ಣ ವಿವರಣೆಯಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ, ಮೊದಲು ಈ ಅದ್ಭುತ ಬೆಳೆ ಕರುಂಡದ ಪರಿಚಯ, ಆಮೇಲೆ ಒಣ ಭೂಮಿಯಲ್ಲಿ ಇದರ ಬೇಸಾಯ ಹೇಗೆ ಮಾಡೋದು, ಕಡಿಮೆ ಖರ್ಚಿನಲ್ಲಿ ಬಂಪರ್ ಇಳುವರಿ ಪಡೆಯೋದು ಹೇಗೆ, ಮಾರುಕಟ್ಟೆಯಲ್ಲಿ ಇದರ ಪೌಷ್ಟಿಕಾಂಶ ಮತ್ತು ಔಷಧೀಯ ಬೇಡಿಕೆ, ಗರಿಷ್ಠ ಲಾಭಕ್ಕಾಗಿ ಮೌಲ್ಯವರ್ಧನೆ ಹೇಗೆ ಮಾಡೋದು, ಮತ್ತು ಕೊನೆಯದಾಗಿ ನಮ್ಮ ಕೃಷಿ ಸಮುದಾಯದ ಜೊತೆ ಸೇರಿ ಬೆಳೆಯುವ ಬಗೆ. ಮೊದಲಿಗೆ ಕಠಿಣ ಹವಾಮಾನದಲ್ಲೂ ಸೊಂಪಾಗಿ ಬೆಳೆಯುವ ಈ ಕರುಂಡದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಕರಿಸಾ ಕರಂಡಾಸ್ ಅಂತ ಕರೆಯುವ ಇದಕ್ಕೆ ಕ್ರಿಸ್ಟಸ್ ಥಾರ್ನ್ ಬೆಂಗಾಲ್ ಕರೆಂಟ್ ಅಂತಲೂ ಹೇಳ್ತಾರೆ. ನಿಮಗೆ ಗೊತ್ತಾ, ಬ್ರಿಟಿಷರ ಕಾಲದಲ್ಲಿ ಉಪ್ಪಿನ ಕಳ್ಳ ಸಾಗಣೆ ತಡೆಯಲು ನಿರ್ಮಿಸಿದ ದಿ ಗ್ರೇಟ್ ಹೆಡ್ಜ್ ಆಫ್ ಇಂಡಿಯಾ ಅನ್ನೋ ಬೃಹತ್ ಬೇಲಿಯಲ್ಲಿ ಇದೇ ಗಿಡಗಳನ್ನು ಬೆಳೆಸಲಾಗಿತ್ತು. ಇದು ಎಂತಹ ಪಾಳು ಭೂಮಿಯನ್ನು ವೇಗವಾಗಿ ಲಾಭದಾಯಕವನ್ನಾಗಿ ಮಾಡುವಂತಹ ಶಕ್ತಿ ಹೊಂದಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ಅಂಶ ಅಂದರೆ ಈ ಸಣ್ಣ ಹಣ್ಣುಗಳು ಮತ್ತು ಗಿಡದ ರಚನೆ. ಎಷ್ಟೇ ಕಠಿಣ ಹವಾಮಾನ ಇರಲಿ, ಮಳೆ ಇರಲಿ ಇಲ್ದಿರಲಿ, ಇವು ಕಾಡುಗಳಲ್ಲಿ ಸಮೃದ್ಧವಾಗಿ ಬೆಳೀತವೆ. ಮುಳ್ಳುಗಳಿಂದ ಕೂಡಿದ ಈ ಗಿಡಕ್ಕೆ ದನಕರುಗಳಾಗಲಿ ಕಾಡು ಪ್ರಾಣಿಗಳಾಗಲಿ ಯಾವ ತೊಂದರೆಯೂ ಮಾಡಲ್ಲ. ತನಗೆ ತಾನೇ ರಕ್ಷಣೆ ಮಾಡಿಕೊಳ್ಳುತ್ತೆ. ಅಂದರೆ ಪ್ರಾಣಿಗಳ ಕಾಟ ಇರೋ ಜಾಗಕ್ಕೂ ಇದು ಹೇಳಿ ಮಾಡಿಸಿದ ಬೆಳೆ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಈ ಥರ ರಸಭರಿತ ಹಣ್ಣುಗಳನ್ನು ಇದು ನಮಗೆ ಕೊಡುತ್ತೆ. ಹಣ್ಣು ಬಿಡುವ ಮುಂಚೆ ಈ ಗಿಡದಲ್ಲಿ ಬರುವ ಸುಂದರವಾದ ಬಿಳಿ ಮತ್ತು ನಸು ಗುಲಾಬಿ ಬಣ್ಣದ ಹೂಗಳನ್ನು ಒಮ್ಮೆ ನೋಡಿ. ಇದರ ಮಕರಂದ ಜೇನುನೊಣಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ನೀವು ನಿಮ್ಮ ಊರಿನಲ್ಲಿ ಈ ಕಾಡುಗಿಡವನ್ನು ನೋಡಿದರೆ ಅಥವಾ ಚಿಕ್ಕ ವಯಸ್ಸಲ್ಲಿ ಇದರ ರುಚಿ ಸವಿದಿದ್ರೆ ಖಂಡಿತ ಈಗಲೇ ಈ ವಿವರಣೆಗೆ ಒಂದು ಲೈಕ್ ಮಾಡಿ ಮತ್ತು ಆ ನೆನಪುಗಳನ್ನು ಕಮೆಂಟ್ ಮೂಲಕ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಕಮೆಂಟ್ಸ್ ಓದೋಕೆ ನಾನು ಕಾಯ್ತಿರ್ತೀನಿ. ಸರಿ, ಈಗ ಮುಂದಿನ ಭಾಗಕ್ಕೂ ಹೋಗೋಣ. ಒಣಭೂಮಿಯಲ್ಲಿ ಈ ತೋಟವನ್ನು ನಿರ್ಮಾಣ ಮಾಡೋದು ಹೇಗೆ? ಕಾಡಿನಲ್ಲಿ ತಾನಾಗಿಯೇ ಬೆಳೆಯುವ ಗಿಡವನ್ನು ನಾಡಿಗೆ ತಂದು ಲಾಭದಾಯಕ ವಾಣಿಜ್ಯ ತೋಟವನ್ನಾಗಿ ಮಾಡುವ ಆ ನಿಖರವಾದ ಹಂತಗಳನ್ನು ಈಗ ನೋಡೋಣ. ತೋಟ ಮಾಡೋದು ಬಹಳ ಸುಲಭ. ಮೊದಲು ಭೂಮಿಯನ್ನು ಸ್ವಚ್ಛಗೊಳಿಸಿ. ನಾಟಿ ಮಾಡುವ ಸರಿಯಾಗಿ 1 ತಿಂಗಳ ಮೊದಲೇ 3x3 ಅಡಿ ಗಾತ್ರದ ಗುಂಡಿಗಳನ್ನು ತೋಡಬೇಕು. ಯಾಕೆ ಗೊತ್ತಾ? ಹೀಗೆ ಮಾಡೋದ್ರಿಂದ ಮಣ್ಣಿಗೆ ಸಾಕಷ್ಟು ಗಾಳಿ ಬಿಸಿಲು ಬಿದ್ದು ಹಾನಿಕಾರಕ ಕೀಟಗಳೆಲ್ಲ ಸಾಯ್ತಾವೆ. ಆಮೇಲೆ ಈ ಗುಂಡಿಗಳಿಗೆ ಸಮಾನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣನ್ನು ತುಂಬಿ ಜೂನ್ ಜುಲೈ ಮುಂಗಾರು ಮಳೆ ಸಮಯದಲ್ಲಿ ನಾಟಿ ಮಾಡಿದರೆ ಬೆಸ್ಟ್. ಗಿಡದಿಂದ ಗಿಡಕ್ಕೆ 3x3 ಮೀಟರ್ ಅಂತರ ಇರಲೇಬೇಕು. ಭವಿಷ್ಯದಲ್ಲಿ ಗಿಡಗಳಿಗೆ ಸೂರ್ಯನ ಬೆಳಕು ಸಿಗಲು ಮತ್ತು ಕೊಯ್ಲು ಮಾಡಲು ಇದು ತುಂಬಾನೇ ಮುಖ್ಯ. ತಜ್ಞರು ಹೇಳುವ ಈ ಮಾತನ್ನು ಒಮ್ಮೆ ಗಮನಿಸಿ. ಹೆಚ್ಚಿನ ಮಳೆ ಮತ್ತು ನೀರು ನಿಲ್ಲುವ ಪರಿಸ್ಥಿತಿಗಳು ಈ ಬೆಳೆಗೆ ಸೂಕ್ತವಲ್ಲ. ಇದನ್ನು ಲವಣಯುಕ್ತ ಮತ್ತು ಚೌಳು ಮಣ್ಣು ಸೇರಿದಂತೆ ವಿವಿಧ ರೀತಿಯ ಕಳಪೆ ಮಣ್ಣುಗಳಲ್ಲಿಯೂ ಸುಲಭವಾಗಿ ಬೆಳೆಯಬಹುದು. ಇದೊಂದು ರೈತರಿಗೆ ಅತಿ ದೊಡ್ಡ ಭರವಸೆ ಅಲ್ವಾ? ಬೇರೆ ವಾಣಿಜ್ಯ ಬೆಳೆಗಳು ಎಲ್ಲಿ ಫೇಲ್ ಆಗುತ್ತವೆಯೋ, ಯಾವ ಜಮೀನು ಕೃಷಿಗೆ ಯೋಗ್ಯವೇ ಅಲ್ಲ ಅಂತ ನೀವು ಬಿಟ್ಟಿದ್ದೀರೋ ಅಂತಹ ಕಷ್ಟದ ಜಮೀನುಗಳನ್ನೇ ಈ ಕರುಂಡ ಬಹಳ ಇಷ್ಟಪಡುತ್ತೆ. ನಿಮ್ಮ ಪಾಳು ಭೂಮಿ ಈಗ ನಿಮ್ಮ ಆದಾಯದ ಮೂಲ ಆಗೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ಈಗ ಈ ವಿಚಾರದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಕಡಿಮೆ ಖರ್ಚು, ಹೆಚ್ಚಿನ ಇಳುವರಿ. ಕೃಷಿಯಲ್ಲಿ ನಮಗೆ ಅತಿ ಹೆಚ್ಚು ದುಡ್ಡು ಖರ್ಚಾಗೋದೇ ತೋಟದ ನಿರ್ವಹಣೆ ಮತ್ತು ನೀರಾವರಿಗೆ. ಆದರೆ ಕುರುಂಡ ತೋಟದಿಂದ ಆಗುವ ಖರ್ಚಿನ ಉಳಿತಾಯದ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಇದರ ನಿರ್ವಹಣೆ ಎಷ್ಟು ಸುಲಭ ಅಂದರೆ, ಪ್ರತಿ ಗಿಡಕ್ಕೆ ಕೇವಲ 10ರಿಂದ 15 kg ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಸಾಕು. ಯಾವುದೇ ದುಬಾರಿ ಕೆಮಿಕಲ್ಸ್ ಬೇಕಾಗಿಲ್ಲ. ಸಣ್ಣ ಗಿಡಗಳಿಗೆ ಮಾತ್ರ 10-15 ದಿನಗಳಿಗೊಮ್ಮೆ ನೀರುಣಿಸಿದ್ರೆ ಸಾಕು. ಇಲ್ಲಿ ಅತಿ ಮುಖ್ಯವಾದ ಮತ್ತು ಲಾಭದಾಯಕವಾದ ಅಂಶ ಅಂದರೆ, ಬೆಳೆದ ವಯಸ್ಕ ಗಿಡಗಳಿಗೆ ನೀರಾವರಿಯ ಅಗತ್ಯನೇ ಇಲ್ಲ. ಹೌದು, ಒಮ್ಮೆ ಬೇರ್ ಬಿಟ್ರೆ ಇದು ಬರವನ್ನು ಸುಲಭವಾಗಿ ತಡ್ಕೊಳ್ಳುತ್ತೆ. ಅಂದ್ರೆ ಪಂಪ್ ಸೆಟ್ಗಳಿಗೆ ಡೀಸೆಲ್ ಖರ್ಚಿಲ್ಲ, ಕರೆಂಟ್ ಬಿಲ್ ಟೆನ್ಷನ್ ಇಲ್ಲ, ದಿನ ನೀರು ಹಾಯಿಸುವ ಆಳುಗಳ ಖರ್ಚು ಇಲ್ಲ. ಇದೆಲ್ಲವೂ ನಿಮ್ಮ ಜೇಬಿಗೆ ನೇರವಾದ ಉಳಿತಾಯ ತಾನೆ. ಇನ್ನು
ಹೂಡಿಕೆ ಮಾಡಿದ ಮೇಲೆ ನಮಗೆ ಪ್ರತಿಫಲ ಯಾವಾಗ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬ ರೈತನ ದೊಡ್ಡ ಪ್ರಶ್ನೆ. ಮಾವು, ಸಪೋಟಾದಂಥ ಮರಗಳು ಉತ್ತಮ ಇಳುವರಿ ನೀಡಲು ಹಲವಾರು ವರ್ಷಗಳೇ ಬೇಕು. ಆದರೆ ಕರುಂಡ ಗಿಡದಲ್ಲಿ ನೀವು ನೆಟ್ಟ ಕೇವಲ 3ನೇ ವರ್ಷದಿಂದಲೇ ವಾಣಿಜ್ಯವಾಗಿ ಲಾಭದಾಯಕ ಇಳುವರಿ ಸಿಗಲು ಶುರುವಾಗುತ್ತೆ. ಇದು ಅತಿ ವೇಗವಾಗಿ ನಮಗೆ ರಿಟರ್ನ್ಸ್ ತಂದುಕೊಡುವ ಒಂದು ಅದ್ಭುತ ಬೆಳೆ. ಇಳುವರಿಯ ಲೆಕ್ಕಾಚಾರಕ್ಕೆ ಬಂದರೆ ಕೇವಲ ಒಂದೇ ಒಂದು ಮರದಿಂದ 10 ರಿಂದ 15 ಕೆಜಿವರೆಗೂ ಹಣ್ಣುಗಳನ್ನು ನಾವು ಪಡಿಬೋದು. 1 ಎಕರೆಗೆ 3x3 ಮೀಟರ್ ಅಂತರದಲ್ಲಿ 400ಕ್ಕೂ ಹೆಚ್ಚು ಗಿಡಗಳನ್ನು ನೆಡಬಹುದು. ಲೆಕ್ಕ ಹಾಕಿ ನೋಡಿ, 1 ಎಕರೆಗೆ ಕನಿಷ್ಠ 4 ರಿಂದ 5 ಟನ್ ಹಣ್ಣುಗಳ ನಿಶ್ಚಿತ ಇಳುವರಿ ಸಿಗುತ್ತೆ. ಇಷ್ಟು ಕಡಿಮೆ ನಿರ್ವಹಣೆಯಲ್ಲಿ ಇಷ್ಟೊಂದು ಲಾಭ ತರೋದು ನಿಜಕ್ಕೂ ಗ್ರೇಟ್ ಅಲ್ವಾ? ಈ ಅದ್ಭುತವಾದ ಇಳುವರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಈಗ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಹೇಗಿದೆ ಅಂತ ನೋಡೋಣ. ಬನ್ನಿ, ಪೌಷ್ಟಿಕಾಂಶ ಮತ್ತು ಔಷಧೀಯ ಬೇಡಿಕೆಗಳ ಬಗ್ಗೆ ತಿಳಿಯೋಣ. ಈ ಹಣ್ಣು ಬರೀ ರುಚಿಗೆ ಮಾತ್ರ ಅಲ್ಲ, ಫಾರ್ಮಾಸ್ಯೂಟಿಕಲ್, ಆಯುರ್ವೇದ ಮಾರುಕಟ್ಟೆಗಳಲ್ಲಿ ಇದಕ್ಕೆ ಡಿಮ್ಯಾಂಡ್ ತುಂಬಾನೇ ಇದೆ. ಇಲ್ಲಿರೋ ಪೋಷಕಾಂಶಗಳ ಪ್ರಮಾಣವನ್ನು ನೀವು ನೋಡಿದ್ರೆ ಕರುಂಡ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಅಂದರೆ ಐರನ್ ಕಂಟೆಂಟ್ ಅಸಾಧಾರಣ ಮಟ್ಟದಲ್ಲಿದೆ. ಜೊತೆಗೆ ಕ್ಯಾಲ್ಶಿಯಂ ಮತ್ತು ರಂಜಕ ಕೂಡ ಇದೆ. ಐರನ್ ಮತ್ತು ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ರಕ್ತಹೀನತೆ ಮತ್ತು ಸ್ಕರ್ವಿ ರೋಗಗಳಿಗೆ ಇದು ಅತ್ಯುತ್ತಮ ನೈಸರ್ಗಿಕ ಔಷಧಿ. ಈ ಒಂದು ಕಾರಣದಿಂದಲೇ ಔಷಧೀಯ ಕಂಪನಿಗಳು ರೈತರಿಂದ ಇದನ್ನ ನೇರವಾಗಿ ಖರೀದಿ ಮಾಡ್ತವೆ. ಇನ್ನೊಂದು ವಿಶೇಷ ಅಂದರೆ ಇದೊಂದು ಶೂನ್ಯ ತ್ಯಾಜ್ಯ ಬೆಳೆ, ಅಂದರೆ ಝೀರೋ ವೇಸ್ಟ್ ಕ್ರಾಪ್. ಬರೀ ಹಣ್ಣು ಮಾತ್ರ ಅಲ್ಲ, ಈ ಗಿಡದ ಪ್ರತಿಯೊಂದು ಭಾಗವೂ ದುಡ್ಡು ತಂದುಕೊಡುತ್ತೆ. ಎಲೆಗಳ ಕಷಾಯ ಜ್ವರಕ್ಕೆ, ಬೇರುಗಳು ಹುಣ್ಣು ಮತ್ತು ಚರ್ಮ ರೋಗಗಳಿಗೆ, ಹಾಗೂ ಹಣ್ಣು ಜೀರ್ಣಕ್ರಿಯೆಗೆ ಬಳಸಲಾಗುತ್ತೆ. ರೈತರು ಬರೀ ಹಣ್ಣನ್ನಷ್ಟೇ ಅಲ್ಲದೆ ಗಿಡದ ಬೇರೆ ಭಾಗಗಳನ್ನು ಮಾರಿ ಒಂದೇ ಬೆಳೆಯಿಂದ ಹಲವು ರೀತಿಯ ಆದಾಯವನ್ನು ಆರಾಮಾಗಿ ಗಳಿಸ್ಬೋದು. ಈಗ ನಾವು ಈ ವಿವರಣೆಯ ಅತ್ಯಂತ ಪ್ರಮುಖ ಹಾಗೂ ಅತಿ ಹೆಚ್ಚು ಹಣ ತಂದುಕೊಡುವ ಭಾಗಕ್ಕೆ ಬಂದಿದ್ದೀವಿ. ಅದೇ ಗರಿಷ್ಠ ಲಾಭಕ್ಕಾಗಿ ಸಂಸ್ಕರಣೆ ಅಥವಾ ಮೌಲ್ಯವರ್ಧನೆ. ಬರೀ ಕಚ್ಚಾ ಹಣ್ಣುಗಳನ್ನು ಮಾರೋದಕ್ಕಿಂತ ಅದನ್ನು ಸಂಸ್ಕರಿಸಿ ರೈತರು ತಮ್ಮ ಲಾಭವನ್ನು ಹೇಗೆ 100 ಪಟ್ಟು ಹೆಚ್ಚಿಸ್ಕೊಳ್ಬಹುದು ಅಂತ ಈಗ ನೋಡೋಣ. ಈ ಟೇಬಲ್ ನೋಡಿ, ಇದು ಬಹಳ ಸ್ಪಷ್ಟವಾಗಿ ನಮಗೆ ಲಾಭದ ದಾರಿ ತೋರಿಸುತ್ತೆ. ಹಸಿರು ಬಣ್ಣದ ಕಾಯಿಗಳು ಹುಳಿ ಮತ್ತು ಒಗರು ರುಚಿ ಹೊಂದಿರುತ್ತವೆ. ಇವು ಉಪ್ಪಿನಕಾಯಿ, ಚಟ್ನಿ ಮತ್ತು ಸಾಸ್ ಮಾಡಲು ಹೇಳಿ ಮಾಡಿಸಿದ್ದು. ಇನ್ನು ಮಾಗಿದ ಕಡು ನೇರಳೆ ಬಣ್ಣದ ಹಣ್ಣುಗಳು ಸಿಹಿಯಾಗಿರುತ್ತವೆ. ಇವುಗಳಿಂದ ಜಾಮ್, ಜೆಲಿ ಮತ್ತು ವೈನ್ ತಯಾರಿಸಬಹುದು. ಅಂದರೆ ಕೊಯ್ಲಿನ ಯಾವ ಹಂತದಲ್ಲೂ ನಮಗೆ ನಷ್ಟ ಅನ್ನೋದೇ ಇಲ್ಲ, ಎಲ್ಲವೂ ಲಾಭನೇ. ಬೇಕರಿ ಉದ್ಯಮದ ಒಂದು ಅಚ್ಚರಿಯ ಮತ್ತು ರೈತರಿಗೆ ಅಪಾರ ಹಣ ತರುವ ಗುಟ್ಟು ಇಲ್ಲಿದೆ ನೋಡಿ. ಮಾಗಿದ ಕರುಂಡ ಹಣ್ಣುಗಳನ್ನು ಸಕ್ಕರೆ ಪಾಕದಲ್ಲಿ ನೆನೆಸಿ ಬೇಕರಿಗಳಿಗೆ ಫಾಕ್ಸ್ ಚೆರಿ ಅಂದರೆ ಕೃತಕ ಚೆರಿಗಳಾಗಿ ಮಾರಾಟ ಮಾಡಲಾಗುತ್ತೆ. ದುಬಾರಿ ಅಸಲಿ ಚೆರಿಗಳ ಬದಲಿಗೆ ನಮ್ಮ ಇದೇ ಕರುಂಡ ಹಣ್ಣುಗಳನ್ನು ಕೇಕ್, ಸಿಹಿ ತಿನಿಸುಗಳ ಮೇಲೆ ಅಲಂಕಾರಕ್ಕೆ ಹೆಚ್ಚಾಗಿ ಬಳಸ್ತಾರೆ. ಇದು ರೈತರಿಗೆ ಬಹಳ ದೊಡ್ಡ ಸಗಟು ಮಾರುಕಟ್ಟೆಯ ಬಾಗಿಲನ್ನು ತೆರೆಯುತ್ತೆ ಮತ್ತು ನಿರಂತರ ಆದಾಯ ತಂದುಕೊಡುತ್ತೆ. ಹಣ್ಣುಗಳನ್ನು ಕಿತ್ತ ಮೇಲೆ ಅದರ ನಿರ್ವಹಣೆ ಬಹಳ ಮುಖ್ಯ. ತಾಜಾ ಮಾಗಿದ ಹಣ್ಣುಗಳು ಕೇವಲ 2 ರಿಂದ 3 ದಿನ ಮಾತ್ರ ಉಳಿಯುತ್ತವೆ. ಆದರೆ ಅದನ್ನೇ ಸಲ್ಫರ್ ಡೈಆಕ್ಸೈಡ್ ದ್ರಾವಣದಲ್ಲಿ ಶೇಖರಿಸಿಟ್ರೆ ಬರೋಬ್ಬರಿ 6 ತಿಂಗಳವರೆಗೆ ಕೆಡೋದಿಲ್ಲ. ಸಂಸ್ಕರಿಸಿದ ಜೆಲ್ಲಿಗಳು ಕೂಡ 4-5 ತಿಂಗಳವರೆಗೆ ಸೇಫ್ ಆಗಿರ್ತವೆ. ಅಂದರೆ ಹಣ್ಣು ಹಾಳಾಗುತ್ತೆ ಅನ್ನೋ ಭಯದಿಂದ ರೈತರು ಕಡಿಮೆ ಬೆಲೆಗೆ ಅವಸರದಲ್ಲಿ ಮಾರಾಟ ಮಾಡುವ ಡಿಸ್ಟ್ರೆಸ್ ಸೆಲ್ಲಿಂಗ್ ಅಗತ್ಯ ಖಂಡಿತ ಇಲ್ಲ. ಒಳ್ಳೆಯ ಬೆಲೆ ಬರುವವರೆಗೂ ಕಾಯ್ದು ಮಾರುವ ಶಕ್ತಿ ಈ ವಿಧಾನದಿಂದ ರೈತರಿಗೆ ಸಿಗುತ್ತೆ. ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಅದೇ ನಮ್ಮ ಕೃಷಿ ಸಮುದಾಯದೊಂದಿಗೆ ಸೇರಿ ಬೆಳೆಯುವುದು. ಇಂತಹ ನವೀನ, ಕಡಿಮೆ ಖರ್ಚಿನ ಕೃಷಿ ವಿಧಾನಗಳ ಬಗ್ಗೆ ನೀವು ತೋರಿದ ಆಸಕ್ತಿಗೆ, ಕಲಿಯುವ ಈ ಉತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸವಾಲುಗಳನ್ನು ಅವಕಾಶಗಳಾಗಿ, ಪಾಳು ಭೂಮಿಯನ್ನು ಚಿನ್ನದ ಗಣಿಯಾಗಿ ಮಾಡಬಹುದು ಅನ್ನೋದೇ ಈ ವಿವರಣೆಯ ಪ್ರಮುಖ ಸಂದೇಶ. ಈ ಸಂಪೂರ್ಣ ಕೃಷಿ ವಿವರಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಈಗ ನಿಮಗೊಂದು ಪ್ರಶ್ನೆ. ಮಳೆಯಿಲ್ಲದ ಕಳಪೆ ಭೂಮಿಯಲ್ಲಿ ಬೆಳೆಯಬಹುದಾದ ಬೇರೆ ಯಾವ ಬೆಳೆಯ ಬಗ್ಗೆ ನಾವು ಮುಂದಿನ ಬಾರಿ ಅನ್ವೇಷಿಸಬೇಕು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಉಪಯುಕ್ತ ಮಾಹಿತಿಯನ್ನು ಪ್ರತಿಯೊಬ್ಬ ರೈತರಿಗೂ ಹಂಚಿಕೊಳ್ಳಿ. ಜ್ಞಾನದ ಈ ಪಯಣ ಹೀಗೆ ಮುಂದುವರಿಯಲಿ. ಮುಂದಿನ ಬಾರಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.